ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾಯ ನಮಃ. ನಾವು ಯೂಟ್ಯೂಬ್ ಚಾನಲ್ ವೇದಪಾಠ ಅನ್ನೋದರಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಕೂಡ ಶಂಕರ ಭಾಷ್ಯ ಸಮೇತ ಅಪ್ಲೋಡ್ ಮಾಡಿದ್ದೀವಿ. ಈಗ ಭಾಗವತವನ್ನು ಆರಂಭ ಮಾಡಿ ಆ ಭಾಗವತ ಮಹಾತ್ಮೆಯನ್ನು 2 ಸೆಷನ್ನಲ್ಲಿ ಕೂಡ ವೇದಪಾಠ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದು ಒಂದು ಧಾರ್ಮಿಕ ಕಾರ್ಯಕ್ರಮ, ಸನಾತನಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಇದು ಯಾವುದೋ ಒಂದು ಪುರಾಣ ಕಟ್ಟುಕತೆಗಳಲ್ಲ, ಇದು ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ಒಂದು ಗ್ರಂಥ ಆಗಿದೆ. ಹಾಗಾಗಿ ಇದು ಹೆಚ್ಚು ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಸದುದ್ದೇಶದಿಂದ ಇದು ಆನ್ಲೈನಲ್ಲಿ ಕೂಡ ಕ್ಲಾಸ್ ಮಾಡ್ತಾಯಿದ್ವಿ. ಈಗ ಯೂಟ್ಯೂಬ್ನಲ್ಲಿ ಬಂದಾಗ ಇನ್ನೂ ಹೆಚ್ಚು ಜನಗಳಿಗೆ ತಲುಪತ್ತೆ ಅನ್ನೋ ಸದುದ್ದೇಶದಿಂದ ಮಾಡ್ತಾಯಿದ್ದೀನಿ. ಇದರಲ್ಲಿ ಆದಿಗುರು ಆಗಿರ್ತಕ್ಕಂತಹ ಶ್ರೀಕೃಷ್ಣನ ಬೋಧನೆ, ಅರ್ಜುನನ್ನು ಇಟ್ಕೊಂಡು ನಿಮಿತ್ತವಾಗಿ ನಮಗೆಲ್ಲ ಮಾಡ್ತಕ್ಕಂತಹ ಬೋಧನೆ ಸರ್ವಕಾಲಕ್ಕೂ ಕೂಡ ಅಗತ್ಯವಾಗಿರ್ತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಪಾಠ ಇದ್ದರೆ ಭಾಗವತದಲ್ಲಿ ಆಟ ಪಾಠ ಎರಡೂ ಇದೆ. ಈ ಭಾಗವತದಲ್ಲಿ ನಮಗೆ ಭಕ್ತಿ, ಜ್ಞಾನ, ವೈರಾಗ್ಯ ಇವೆಲ್ಲವನ್ನು ಕೂಡ ಬೋಧಿಸ್ತಕ್ಕಂತಹ ಮಹಾಗ್ರಂಥ. ಅದರ ಮಹಾತ್ಮೆಯನ್ನು 2 ಸೆಷನಲ್ಲಿ ಹಾಕಿದರೆ ಇನ್ನೂ ಒಂದು ಸೆಷನ್ ಕೂಡ ಅದಾಗತ್ತೆ. ಅಂದರೆ ಆ ಭಾಗವತಕ್ಕೆ ಅಷ್ಟು ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. 18 ಪುರಾಣಗಳು, ಉಪಪುರಾಣಗಳು ಎಲ್ಲ ಸೇರಿದ್ರೂ ಕೂಡ ಈ ಭಾಗವತ ಒಂದು ಅದಕ್ಕೆ ಸಮಾನವಾಗಿದೆ ಅಂಥೇಳಿ, ಅಂದರೆ ಅದು ಅಷ್ಟು ಹೆಚ್ಚು ಮಹತ್ವಪೂರ್ಣವಾಗಿದೆ ಅಂಥೇಳಿ ಭಾಗವತದಲ್ಲಿ ನಮಗೆ ಗೊತ್ತಾಗತ್ತೆ. ಭಾಗವತ ಸಪ್ತಾಹ ಅಂತಕ್ಕಂಥದ್ದು ಬಹಳ ಪ್ರಸಿದ್ಧಿ. 7 ದಿನಗಳಲ್ಲಿ ಮಾಡಬೇಕು ಅಂಥೇಳಿ, ಆದರೆ 7 ದಿನಗಳಲ್ಲಿ ಮಾಡೋದು ಕಷ್ಟ. ಹಾಗಾಗಿ ಇದನ್ನು ಜನಗಳಿಗೆ ಅರ್ಥವಾಗೋ ಥರ ನಿಧಾನವಾಗಿ ಕನ್ನಡದಲ್ಲಿ ವಿವರಣೆ ಕೊಟ್ಟು ತಿಳಿಸೋ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಆ ವಾಗ್ದೇವಿ, ಆ ಶ್ರೀಕೃಷ್ಣನ ಅನುಗ್ರಹದಿಂದ ಇದನ್ನು ಹೆಚ್ಚು ಜನಕ್ಕೆ ತಲುಪಿಸ್ಬೇಕು. ಅದರಲ್ಲೂ ವಿಶೇಷವಾಗಿ ಯುವಜನತೆಗೆ ಇದರ ಒಂದು ಅವಶ್ಯಕತೆ ಇದೆ ಅಂತ ಅನಿಸತ್ತೆ. ಯೂಟ್ಯೂಬ್ ಅನಾಲಿಸಿಸಲ್ಲಿ ನೋಡಿದಾಗ ಕೂಡ ನಮಗೆ ಅಲ್ಲಿ ಹೆಚ್ಚು ಯುವಕರು ಈ ಒಂದು ಚಾನಲ್ನ ನೋಡ್ತಾ ಇರತಕ್ಕಂಥದ್ದು ಗಮನಕ್ಕೆ ಬಂದಿದ್ದು ಸಂತೋಷ ಆಯಿತು. ಹಾಗಾಗಿ ಈ ವಿಚಾರವನ್ನು ಹೆಚ್ಚು ಜನಕ್ಕೆ ತಲುಪಿಸಿ, ಈ ಭಗವದ್ಗೀತೆ ಅಥವಾ ಈ ಮಹಾಭಾರತ ನಡೆದು ಸುಮಾರು 5,000 ವರ್ಷಗಳಿಗೂ ಹೆಚ್ಚಾಗಿದ್ರೂ ಕೂಡ ಇವತ್ತಿಗೂ ಕೂಡ ಅದು ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂತಹ ಒಂದು ಅವಶ್ಯಕತೆ ಇರತಕ್ಕಂತಹ ಗ್ರಂಥ. ಮತ್ತು ಭಾಗವತ ಕೂಡ ಅಷ್ಟೇ. ಮನುಷ್ಯನಿಗೆ ಯಾವುದರಲ್ಲಿ ಕಡೆಗೆ ನೆಮ್ಮದಿ, ತೃಪ್ತಿ ಸಿಕ್ಕತ್ತೆ ಅಂತಂದರೆ ವೇದಾಂತಕ್ಕೆ ಹೋದಾಗ. ಇಲ್ಲ ಅಂತಂದರೆ ಮನುಷ್ಯನಿಗೆ ಎಷ್ಟೇ ದುಡ್ಡು, ಅಧಿಕಾರ, ಯೌವನ ಏನೇ ಇದ್ದರೂ ಕೂಡ ಮನಸ್ಸಿನಲ್ಲಿ ಸಾಕು ಅನ್ನೋ ತೃಪ್ತಿ ಭಾವ ಇಲ್ಲ ಅಂತಂದರೆ ಮನುಷ್ಯ ಕೊರಗ್ತಾನೆ ಇರ್ತಾನೆ. ಯಾರು ಸಾಹುಕಾರ ಅಂತಂದರೆ, ಯಾರು ಸಾಕು ಅಂತನೋ ಅವನು ಸಾಹುಕಾರ, ಯಾರು ಬೇಕು ಅಂತನೋ ಅವನು ಬಡವ ಅಂಥೇಳಿ ಕನ್ನಡದಲ್ಲಿ ಒಂದು ಪ್ರಸಿದ್ಧವಾದಂತಹ ಮಾತಿದೆ. ಎಲ್ಲದರಲ್ಲೂ ಕೂಡ ಭಯ ಇದೆ ಅಂಥೇಳಿ ಒಂದು ಸುಭಾಷಿತ ಹೇಳುತ್ತೆ. ಯಾರು ವಿದ್ಯಾವಂತನಾಗಿರ್ತಾನೋ ಅವನಿಗೆ ಪ್ರತಿಸ್ಪರ್ಧಿ ಯಾರು ಬರ್ತಾನೋ ಅವನ ಭಯ ಇದೆಯಂತೆ. ಯಾರು ಸತ್ಕುಲ ಪ್ರಸೂದಲ್ಲ ಇರ್ತಾನೆ ಅವನಿಗೆ ಬೇರೆ ಒಬ್ಬ ಖಳನಿಂದ ಭಯ ಇದೆಯಂತೆ. ಧನ ಇರೋನಿಗೆ ಯಾರು ಅದನ್ನು ಅಪಹರಿಸ್ತಾರೆ ಅಂತಕ್ಕಂತಹ ಒಂದು ಭಯ ಇರುತ್ತಂತೆ. ಹೀಗೆ ಎಲ್ಲದರಲ್ಲೂ ಭಯ ಇದ್ದಾಗ ವೇದಾಂತವನ್ನು ಯಾರು ಚೆನ್ನಾಗಿ ಅರ್ಥಕೊಳ್ತಾರೆ, ಎಲ್ಲವೂ ಬ್ರಹ್ಮವೇ ಅನ್ನೋ ಒಂದು ಅದ್ವೈತ ಜ್ಞಾನ ಯಾರಿಗೆ ಬರುತ್ತೆ ಅವರು ಮಾತ್ರ ಸುಖಿಯಾಗಿರ್ತಾರೆ ಅಂಥೇಳಿ. ಯಾಕೆಂದರೆ ನಮ್ಮಲ್ಲಿ ಭೇದ ಭಾವ ಇರೋದ್ರಿಂದಲೇ ನಾವು ಇಷ್ಟೊಂದು ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂತಹ ಒಂದು ತತ್ವಜ್ಞಾನ ನಮಗೆ ಬಂತು ಅಂತಂದರೆ ನಾವು ಸಚ್ಚಿದ್ ಆನಂದ ಸ್ವರೂಪ, ಸದಾ ಆನಂದ ಸ್ವರೂಪದಲ್ಲೇ ಇರ್ತಕ್ಕಂಥವರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಈ ಒಂದು 2 ವಿಶಿಷ್ಟವಾದ ಗ್ರಂಥಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ನಮ್ಮ ಐಹಿಕ ಮತ್ತು ಆಮುಷ್ಮಿಕ, ಐಹಿಕ ಅಂದರೆ ಈ ಲೋಕದಲ್ಲಿ, ಆಮುಷ್ಮಿಕ ಅಂದರೆ ಜೀವನ ನಂತರದಲ್ಲಿ ಕೂಡ ಸುಖವನ್ನು ಪಡೆಯಬಹುದು ಅಂಥೇಳಿ ಇದು ತಿಳಿಸುತ್ತೆ. ಹಾಗಾಗಿ ನಾಳೆ ದಿವಸ 11ರಿಂದ 12 ಲೈವ್ ಬರ್ತಾ ಇದೆ ಭಾಗವತದ ಬಗ್ಗೆ ವಿಚಾರಗಳು. ಮತ್ತು ವೇದಪಾಠ ಸಿಂಬಲ್ ವೇದಪಾಠ ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಕೂಡ ನಿಮಗೆ ಸಮಯ ಇದ್ದಾಗ ವಿಚಾರವನ್ನು ತಿಳ್ಕೊಳ್ಬೋದು. ನಿಮ್ಮ ಅಭಿಪ್ರಾಯನ ಕೂಡ ಅಲ್ಲಿ ತಿಳಿಸ್ಬೋದು.
ಇದನ್ನು ಹೆಚ್ಚು ಹೆಚ್ಚು ಜನಗಳಿಗೆ ತಿಳಿಸೋದ್ರ ಮೂಲಕ ನೀವು ಕೂಡ ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸಿ ಅಂಥೇಳಿ ಕೇಳ್ಕೊಳ್ತಾ, ಆ ಶಂಕರ ಭಗವತ್ಪಾದರು ವ್ಯಾಸ ಮಹರ್ಷಿಗಳು ಮಾಡ್ತಕ್ಕಂತಹ ಪುಣ್ಯ ಕಾರ್ಯದಲ್ಲಿ ನಾವು ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಹೆಚ್ಚು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.